ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಆರೋಪಗಳನ್ನು ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದರೆ, ಅವರು ವರ್ಗಾವಣೆ ಸಚಿವರಾಗ್ಬಿಟ್ಟಿದ್ದಾರೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾಡಿರ್ತಕ್ಕಂಥ ಗಂಭೀರ ಆರೋಪ. ಮೈಸೂರು ಪೊಲೀಸರಿಗೆ ಸಿಎಂ ಪುತ್ರ ಯತೀಂದ್ರ ಕಾಟ ಕೊಡ್ತಿದ್ದಾರೆ, ಕೆಲಸ ಮಾಡಕ್ಕೆ ಬಿಡ್ತಿಲ್ಲ, ಯತೀಂದ್ರ ಒಂದು ರೀತಿ ವರ್ಗಾವಣೆ ಸಚಿವರಾಗಿದ್ದಾರೆ ಅಂತ ಪ್ರತಾಪ್ ಸಿಂಹ ಅವರ ಆರೋಪ. ವರ್ಗಾವಣೆ ಬೇಕಾದರೆ ಸಿಎಂ ಪುತ್ರನಿಗೆ ತೆರಿಗೆ ಕಟ್ಟಬೇಕು ಅಂತ ಒಂದಷ್ಟು ಆರೋಪಗಳು. MLAಗಳ ಕಾಟ ಒಂದೊಂದು ಸ್ಟೇಷನಲ್ಲಿ 50 ಲಕ್ಷ 60 ಲಕ್ಷ 1 ಕೋಟಿ ವಸೂಲಿ ಮಾಡ್ತೀರಿ ನೀವು. MLAದು ಮಿನಿಟ್ ತರಬೇಕಾದ್ರೆ ಅವನಿಗೆ ಟ್ಯಾಕ್ಸ್ ಕಟ್ಟಬೇಕು. ಇಲ್ಲೊಬ್ಬರು ಟ್ರಾನ್ಸ್ಫರ್ ಮಿನಿಸ್ಟರ್ ಇದ್ದಾರೆ, ಚೀಫ್ ಮಿನಿಸ್ಟರ್ ಮಗ ಯತೀಂದ್ರ ಟ್ರಾನ್ಸ್ಫರ್, ಇವರು ವರ್ಗಾವಣೆ ಖಾತೆ ಸಚಿವರು. ಇವರು ಯಾವ ವರ್ಗಾವಣೆ ಆಗಬೇಕು ಅಂದರೆ ಯತೀಂದ್ರ ಹತ್ರ ಹೋಗಬೇಕು. ಹಾಗಾಗಿ ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ನಿಮ್ಮ ಬರೀ ಕಲೆಕ್ಷನ್ ಅಷ್ಟೇನಾ? ಯಾರು ಜಾಸ್ತಿ? DK ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ, ಸಿದ್ದರಾಮಯ್ಯನವ್ರು ಜಾಸ್ತಿ ಕಲೆಕ್ಷನ್